ಸಿರಿಧಾನ್ಯ ಮೇಳದ್ದು ಮುಂದುವರಿದ ಭಾಗ ದಯವಿಟ್ಟು ಎಲ್ಲರೂ ನೋಡಿ. ಸಿರಿಧಾನ್ಯ ಮೇಳದಲ್ಲಿ ನಂದು ಇಳಕಲ್ ಸೀರೆ ನೋಡ್ಬಿಟ್ಟು ಇವರು ಮಾತಾಡ್ಸಿದ್ರು. ಮೇಡಮ್ ನಿಮ್ಮ ಊರ ಹೆಸರೇನು? ಗುಲ್ಬರ್ಗ. ನಮ್ಮ ಹೆಸರು ನಂದಾ ಮಂದ್ರವಾಡ್ಕರ್ ಅಂತ. ನಾವು ಅಲ್ಲಿ ಇದ್ದು 40 ವರ್ಷ ಆಯ್ತು. ಇವಾಗ ನನ್ನ ಮಕ್ಕಳು ಇಲ್ಲಿ ಬಂದಿದ್ದಾರೆ ಅಂತ ಬಂದಿದ್ದೀನಿ. ಹೌದಾ? ಇಲ್ಲಿ ನಿಮ್ಮ ಭಾಷೆ ನೋಡಿದ್ರೇನೆ ಉತ್ತರ ಕರ್ನಾಟಕ ಅನ್ಕೊಂಡೆ. ನನ್ನ ಚಾನಲಲ್ಲಿ ಇರೋರೆಲ್ಲ ಕಡಕ್ ಮಂದಿಗಳೇ ಇರೋದು, ಉತ್ತರ ಕರ್ನಾಟಕದವರೇ ಜಾಸ್ತಿ. ಮೇಡಮ್ ನಿಮ್ಮ ಹೆಸರು? ಕಾಂಚನ ಅಂತ. ಕಾಂಚನ. ನೀವು ಅಲ್ಲೇ ಇರೋದಾ? ಇಲ್ಲಿರೋದಾ? ಬೆಂಗಳೂರ? ಇಲ್ಲೇ ಇರೋದು. ಈಗ ಕೆಲಸ ಇಲ್ಲಿ ಮಾಡೋದು. ಹೌದು. ಬೆಳೆದಿದ್ದಲ್ಲೇ ಗುಲ್ಬರ್ಗದಿಂದ ಒಬ್ರು ಉಮಾ ಅಂತ ಬರ್ತಾರೆ, ಕೇಕ್ ಮಾಡ್ತಾರೆ ಅವರು. ಹೌದಾ? ಮೇಡಮ್ ನಿಮ್ಮ ಹೆಸರು? ನಾನು ಅಲ್ಲಿ ದೇಶಪಾಂಡೆ ಅಂತ ಗುಲ್ಬರ್ಗದಿಂದ ಬಂದಿದ್ದೇನೆ. ಗುಲ್ಬರ್ಗದಿಂದ. ಇಲ್ಲಿ ಚೆನ್ನಾಗಿದೆ ಸಿರಿಧಾನ್ಯ ಸಿರಿದು ನೀವು ಗುಲ್ಬರ್ಗ ಭಾಷೆಯಿಂದ ಮಾತಾಡ್ರಿ. ಮಾತಾಡ್ಲಿ. ಹೌದು, ಅದರಲ್ಲೇ ಮಾತಾಡ್ರಿ. ಭಾಳ ಚಲೋ ಅನಿಸ್ತು ಬಂದು ಇಲ್ಲಿ. ಎಲ್ಲ ಚೆನ್ನಾಗಿ ಎಲ್ಲ ತುಂಬ ಚಲೋ ಅನಿಸ್ತಾ ಇದೆ. ಎಲ್ಲ ತೊಗೊಂಡಾಯ್ತು. ನಮ್ಮ ಮೊಮ್ಮಗನಿಗೆ ಇದು ಸೇರುತ್ತೆ, ರಾಗಿ ಜಿನ್ನಿ ಆ್ಯಂಡ್ ಇನ್ನೊಂದೇನದು ಕ್ಯಾರೆಟ್ ಮಿಕ್ಸ್. ಎಕ್ಸಿಬಿಷನ್ ಇಸ್ ವೆರಿ ಗುಡ್. ಹೌದು, ತುಂಬ ಚೆನ್ನಾಗಿ. ಹೌದೌದು. ನಂದು ಇಳಕಲ್ ಸೀರೆ, ನಂದು ಬೋರ್ಮಾಲ ನೋಡ್ಬಿಟ್ಟು ಏನಂದ್ರಿ ನೀವು? ಏನು ಖುಷಿ ಆಯ್ತಾ ನಿಮಗೆ? ಕರ್ನಾಟಕದವ್ರಂತ ಖುಷಿಯಾಗಿ ನಾವು ನಿಮ್ಮನ್ನು ಹಿಡಿದು ಮಾತಾಡ್ತಾ ಇದ್ದೀವಿ. ಹೌದಾ? ತುಂಬ. ನಿಮಗೆ ಕೇಳಿದ್ವಿ ನಾವು ಎಲ್ಲಿ ಹೋಗ್ಬೇಕಂತ. ಹೌದಾ? ನೋಡಿ, ನನಗೆ ಈ ಥರ ಇಲ್ಲ, ನಮ್ದು ಉಡುಪಿ. ಆದರೆ ನನಗೆ ಈ ಥರ ಸೀರೆ ತುಂಬ ಇಷ್ಟ ಆಗುತ್ತೆ. ನನಗೆ ಬೋರ್ಮಾಳ ಸರ, ಇಳಕಲ್ ಸೀರೆ. ನಮ್ಮೂರಿಗೆ ಬರ್ರಿ. ಬರ್ತೀನಿ. ಆಯಿತು, ಬರ್ತೀನಿ, ಖಂಡಿತ ಬರ್ತೀನಿ. ಥ್ಯಾಂಕ್ಸ್ ಅಪ್ಪ. ಬಾಯ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ನಂದಿನಿ ಕನ್ನಡ ವ್ಲಾಗ್ಸ್ ಅಂತ. ವ್ಲಾಗ್ಸ್ ನಂದೇ ಫೋಟೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. VLOGS ನಂದಿನಿ ನಂದ. ನಾನು ನಂದಿನಿ ಬೆಂಗಳೂರಿಗೆ ಬಂದಿನಿ. ಇಬ್ರು ಆಡೇಳಣ್ಣ ನಂದ ಬಂದೀನಿ ಅಂತ. ತುಂಬ ಥ್ಯಾಂಕ್ಸ್ ಅಮ್ಮ. ಬಾಯ್. ಮೇಲುಕೋಟೆ ಪುಳಿಯೋಗರೆ ಮಿಕ್ಸ್. ಏನು ಮೇಡಮ್ ಇದು? ಬಟರ್ ಮಿಲ್ಕಾ? ಮೊರಿಂಗದ? ಮೊರಿಂಗಾ ಮೊರಿಂಗಾ ಅಂದರೆ ಇದು ನುಗ್ಗೆ ಸೊಪ್ಪಿಂದು ಬಟರ್ ಮಿಲ್ಕ್ ಅಂತೆ ಕೊಡ್ತಾ ಇದ್ದಾರೆ ಟೇಸ್ಟ್ಗೆ. ಮೊರಿಂಗಾ ನೋಡಿ, ಬೆಲ್ಲ ಎಲ್ಲಿದ್ದು? ಮೈಸೂರು ಬೆಲ್ಲ ತಿನ್ನಲೇಬೇಕು ಸರ್. ಇದೇನು ಬೆಲ್ಲ? ಎಲ್ಲ ಆರ್ಗ್ಯಾನಿಕ್ ಬೆಲ್ಲ. ಮತ್ತು ಏನು ಡಿಸೈನ್ ಏನು ಮಾಡಿದ್ದೀರಾ? ಇದು ಕಲರ್ ಇದು ಡಾರ್ಕ್ ಇದೆ. ಹಾಂ, ಮಾಡಿ ತಿನ್ನೋದೆ. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಇದೇನು ಕಲರು? ಮೇಡಮ್ ಇದೇನು ಗೊತ್ತಾ, ಜಾಸ್ತಿ ಹೀಟ್ ಮಾಡಿದೆ. ಜಾಸ್ತಿ ನಾವು ಒಂದು 6 ತಿಂಗಳು ಇಡುವಂಗೆ, 6 ಮಂತ್ ಇಡುವಂಗೆ. ಇದೊಂದು 3 ತಿಂಗಳು ಇಡ್ಬೋದು ಮೇಡಮ್. ಇದು ಭಾಳ ಟೇಸ್ಟ್ ಆಗಿದೆ. ಈಗ ಕೆಲವರು ಸ್ವೀಟ್ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆವಾಗ ಇದೇನಾಗುತ್ತೆ, ಒಬ್ಬಟ್ಟು ಈ ಥರ ಬಂದ್ಬಿಡ್ತದೆ. ಯಾರು ನೋಡುವ ಇದೆ ಈ ಥರ ಇದೆ ಒಬ್ಬಟ್ಟು ಅಂತ ತಿನ್ನೋಕ್ಕೆ ಇದು ಮಾಡ್ತಾ ಇದ್ದಾರೆ. ಈ ಥರ ಮಾಡಿದೆ ಮೇಡಮ್. ಇದು ನೋಡಿ ಭಾಳ ಸ್ಟ್ರೈಟ್ ಆಗಿದೆ.
ಒಂದು ಕೇಕ್ ತಿನ್ನಂಗೆ ಆಗ್ತಾ ಇದೆ. ಸ್ವೀಟ್ ತಿನ್ನಂಗೆ ಆಗ್ತಾ ಇದೆ. ಸ್ವೀಟ್ ತಿನ್ನಂಗೆ ನ್ಯಾಚುರಲ್. ಆಮೇಲೆ ಮೇಡಮ್ ಶುಗರ್ ಕೇನ 24 ಗಂಟೆ ಒಳಗೆ ತೊಳೆದು 25 ಗಂಟೆ ಒಳಗೆ ಬೆಲ್ಲ ಮಾಡಬೇಕು. ಅದು ಲೇಟಾಗಿ ಆದಾಗ ಏನಾಗುತ್ತೆ, ಅದು ಸುಕ್ರೋಸ್ ಆಗಿ ಬದಲಾಗುತ್ತೆ. ಜ್ಯೂಸು ಹುಳಿ ಬಂದ್ಬಿಡ್ತದೆ. ನಾವು ಅಡುಗೆ ಮಾಡಿದ್ರೆ ಮಾರನೆಗೆ ಕೆಟ್ಟೋಗುತ್ತಲ್ಲ, ಆ ಥರ ಆದಾಗ ಬೆಲ್ಲ ಮಾಡಿದ್ರೆ ಅದು ಹುಳಿ ಬಂದು ಡ್ಯಾಮೇಜ್ ಆಗುತ್ತೆ. ಇದು ಫ್ರೆಶ್ನೆಸ್ಸು ನಮ್ಮದೇ ಗಾಣ ಇರೋದ್ರಿಂದ ನಾವು ಫ್ರೆಶ್ನೆಸ್ ಮಾಡ್ಕೊಂಡಿದ್ದೀವಿ. ಮೈಸೂರಾಗಿತ್ತು ಹಾಂ ಇಲ್ಲ ಮಂಡ್ಯ. ತುಂಬ ಚೆನ್ನಾಗಿದೆ. ನೋಡುವೆ ಟೇಸ್ಟ್ ಮಾಡಕ್ಕೆ ನೋಡಿ ಕರ್ದಿ ಕೊಡ್ತಾ ಇದ್ದಾರೆ. ಬಾಗಲಕೋಟೆನಾ? ನಮ್ಮ ಕಡೆ ತುಂಬ ಬಾಗಲಕೋಟೆಯವ್ರು ಜನ ಇದ್ದಾರೆ ನೋಡಿ. ಟೇಸ್ಟ್ ಮಾಡೋಕ್ಕೆ ಕರ್ದು ಕೊಡ್ತಾ ಇದ್ದಾರೆ ನೋಡಿ. ಏನಿದು? ಪುಳಿಯೋಗರೆ. ಏನಿದು? ಒಂದ್ಸಲ ಚಿಕನ್ ಇದು 80 ರೂಪಾಯಿ ತಗೋತೀನಿ ಸರ್ ರಿಟರ್ನ್. 80 ರೂಪಾಯಿ ರಿಟರ್ನ್ ತಗೋತೀನಿ. ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ, ಮುಗೀತು. ಇದು ಸುವರ್ಣ ಗೆಡ್ಡೆ, ಗೆಣಸು, ಇದೇನೋ ಗೆಡ್ಡೆ ಗೊತ್ತಿಲ್ಲ. ಇದು ನಮ್ಮೂರ ಕಡೆ ಕುಕ್ಕ ಅಂತಾರೆ ನೋಡಿ. ಇದು ಪರ್ಪಲ್ ಕಲರ್ ಇರುತ್ತೆ, ನಮ್ಮೂರಲ್ಲಿದೆ. ಇದು ಪರ್ಪಲ್ ಕಲರ್ ಇರುತ್ತೆ ನೋಡಿ, ಅಲ್ಲಿ ನೋಡಿ ಪರ್ಪಲ್ ಕಲರ್ ತುಂಬ ಚೆನ್ನಾಗಿರುತ್ತೆ ಇದು. ರೊಟ್ಟಿ ಎಲ್ಲ ಇದೆ ನೋಡಿ, ಸಜ್ಜೆ ರೊಟ್ಟಿ, ಚಟ್ನಿ ಪುಡಿ ನೋಡಿ ಎಲ್ಲ. ದೋಸೆ ಮೇಲೆ ಅನ್ನಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಜೋಳದ ರೊಟ್ಟಿ ಇಲ್ವಾ? ಜೋಳದ್ದು ಸಜ್ಜೆದು ಜೋಳ ಸಜ್ಜೆ ಎರಡು ಕಾಯಿ ಬೇಕಿತ್ತು. ಹೋಳಿಗೆ ಇತ್ತು, ಅವೆಲ್ಲ ಬೇಡ, ಜೋಳದ ಸಜ್ಜೆ ಬೇಕಿತ್ತು ಸರ್. ಈ ಥರ ಇತ್ತು. ಸ್ಯಾಂಪಲ್ ಪೀಸ್ ಇದ್ದವು ಅಷ್ಟೇ. ನೋಡಿ ಜೋಳದ ರೊಟ್ಟಿ ಕೊಟ್ಟಿದ್ದಾರೆ, ತುಂಬ ಇಷ್ಟ, ಖಾಲಿ ಆಗೋಯ್ತಂತೆ ನೋಡಿ. ಸಜ್ಜೆದು ಇದೆ ಸರ್. ತುಂಬ ಖುಷಿ ಆಯಿತು ಸರ್ ನನಗೆ ಜೋಳದ ರೊಟ್ಟಿ ತಿಂದು. ಇದು ಸಜ್ಜೆ ರೊಟ್ಟಿ ನೋಡಿ ಸಜ್ಜೆ ರೊಟ್ಟಿ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ನೋಡಿ ಅವ್ರು ಬೀಜಾಪುರದವ್ರಂತೆ. ರೊಟ್ಟಿ ತಿನ್ಕೊಂಡು ಮೇಳ ನೋಡ್ತಾ ಇದ್ದೀನಿ. ನಂಗೆ ತುಂಬ ಇಷ್ಟ. ನನಗೆ ನೋಡಿ ಕ್ಲೋಸ್ ಆಯಿತು, ಹಾಗಾಗೇ ಬಿಟ್ಟು ಹೋದ್ರು ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ನೋಡಿ.